ಮಾಡ್ತಾರೆ. ಈ ಲಾಂಛನವನ್ನು ನಮ್ಮ ದಿವ್ಯ ಸಮಯದಲ್ಲಿ ವಹಿಸಿದ ಪೂಜ್ಯ ಶ್ರೀ ಶ್ರೀ ಬಸವಲಿಂಗ ಮಹಾಸ್ವಾಮಿಗಳು ರುದ್ರಾಕ್ಷ ಮಠ ಹುಬ್ಬಳ್ಳಿ ಆರ್ಎನ್ ಫೌಂಡೇಶನ್ ಉದ್ಘಾಟನೆ ಮತ್ತು ಲಾಂಛನ ಅನಾವರಣವನ್ನು ಮಾಡ್ತಾ ಇದ್ದಾರೆ. ಪೂಜ್ಯ ಶ್ರೀ ಶ್ರೀ ಬಸವಲಿಂಗ ಮಹಾಸ್ವಾಮಿಗಳು ರುದ್ರಾಕ್ಷ ಮಠ ಹುಬ್ಬಳ್ಳಿ ಹಾಗೂ 10 ಜನ ಬೆಳೆದವರು ನಮ್ಮ ರಮೇಶ್ ಅವರ ತಂದೆ ತಾಯಿಗಳು ಬಂದು ಈ ಕಾರ್ಯಕ್ರಮಕ್ಕೆ ದಯವಿಟ್ಟು ನಿಂತವರು ಚೇರ್ ಖಾಲಿ ಇದೆ, ಅಲ್ಲಿ ಕೂತ್ಕೊಳ್ಳಿ. ಮೇಲೆ ಆಸನದ ವ್ಯವಸ್ಥೆ ಇದೆ. ದಯವಿಟ್ಟು ಕಾರ್ಯಕ್ರಮವನ್ನು ವೇದಿಕೆ ಮೇಲಿದ್ದಂತಹ ದಿವ್ಯ ಶ್ರೀಗಳು ತ್ರಿಮೂರ್ತಿ ಶ್ರೀಗಳು ಅದನ್ನು ಉದ್ಘಾಟಿಸಬೇಕಂತ ವಿನಂತಿಸಿಕೊಳ್ತಾ ಇದ್ದೇನೆ. ಜೋರಾಗಿ ಎಲ್ಲರೂ ಚಪ್ಪಾಳೆ ತಟ್ಟಿ ಲಾಂಛನದ ಬಿಡುಗಡೆಗೆ ನಾವೆಲ್ಲ ಶುಭಾಶಯವನ್ನು ಕೋರೋಣ. ಎಲ್ಲರ ಮೈ ಮನಸ್ಸುಗಳು ಪುಳಕಿತವಾದವು, ರೋಮಾಂಚನವಾದವು. ನಮ್ಮ ದೇವೇಂದ್ರ ಪ್ರಸಾದ್ ಮತ್ತು ಲಲಿತಮ್ಮ ಮೇಡಮ್ ಅವರು ಈ ವೇದಿಕೆಗೆ ಬಂದು ಈ ಕಾರ್ಯಕ್ರಮಕ್ಕೆ ಆಶೀರ್ವಾದ ಮಾಡಿದ್ದಾರೆ. ಅವರ ಆಶೀರ್ವಾದ ಸದಾ ನಮ್ಮ ರಮೇಶನ ಮೇಲೆ, ರಾಜೇಶನ ಮೇಲೆ, ಅವರ ತಂಗಿಯ ಮೇಲೆ ಸದಾ ಇರುತ್ತದೆ ಅಂತ ಈ ಮೂಲಕ ಕೇಳ್ಕೊಳ್ತಾ ಆಪರೇಷನ್ ಸಿಂಧೂರ್ ಆದಮೇಲೆ ಭಾಳಷ್ಟು ಜನ ನಮ್ಮ ಮಿಲಿಟರಿಯವ್ರನ್ನ ನಾವೆಲ್ಲ ಕಡೆ ರಿಟೈರ್ಡ್ ಆಗಿರ್ತಕ್ಕಂಥ ಎಕ್ಸ್ ಮಿಲಿಟರಿ ಆರ್ಮಿಗಳನ್ನು ನೋಡುವಂಥ ಸೌಭಾಗ್ಯ ಎಲ್ಲರಿಗೂ ಸಿಗ್ತಾಯಿದೆ. ಈಗ ಇವತ್ತು ರಮೇಶ್ ಅವರು ಕೇವಲ ತಮ್ಮ ಹುಟ್ಟುಹಬ್ಬವನ್ನು ಕೇಕ್ ಕತ್ತರಿಸುವ ಮೂಲಕ ಮಾತ್ರ ಆಚರಣೆ ಮಾಡಲಿಲ್ಲ, ಸರ್ವಧರ್ಮವನ್ನು ಕೂಡಿಸುವಂಥ ಪ್ರಯತ್ನ ಮಾಡಿದ್ದಾರೆ ಮತ್ತು ಬೇರೆ ಬೇರೆ ಸಾಮಾಜಿಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವ ಮುಖಾಂತರ ಹೆಲ್ತ್ ಚೆಕಪ್ ಕ್ಯಾಂಪ್ ಇಟ್ಟಿದ್ದಾರೆ. ಎಲ್ಲರಿಗೂ ಕೂಡ ಆರೋಗ್ಯದ ದೃಷ್ಟಿಯಿಂದ ಒಂದು ಒಳ್ಳೆಯ ಆಗಲಿ ಅಂತಕ್ಕಂಥದ್ರಿಂದ ತಾಯಿ ಚೆಕಪ್ ಕ್ಯಾಂಪು, ದೊಡ್ಡ ಚೆಕಪ್ ಕ್ಯಾಂಪು, ಈ ರೀತಿ ಅನೇಕ ಕಾರ್ಯಕ್ರಮಗಳನ್ನು ಕೂಡ ಜೋಡಿಸುವ ಮುಖಾಂತರ ತಮ್ಮ ಹುಟ್ಟುಹಬ್ಬವನ್ನು ಸಮಾಜಕ್ಕಾಗಿ ಕೊಡ್ತಕ್ಕಂಥ ಕೆಲಸವನ್ನು ರಮೇಶ್ ಅವರ ನೇತೃತ್ವದಲ್ಲಾಗಿದೆ. ಹೀಗಾಗಿ ನಮ್ಮೆಲ್ಲರ ಪರವಾಗಿ ರಮೇಶ್ ಅವರಿಗೆ ಹೃತ್ಪೂರ್ವವಾದಂಥ ಅಭಿನಂದನೆಗಳನ್ನು ನಾನು ಕೊಡ್ತಕ್ಕಂಥ ರಮೇಶ್ ಅವರು ಯಾವಾಗಲೂ ಕೂಡ ಸಮಾಜಮುಖಿಯಾಗಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ತಮ್ಮ ಇಡೀ ಜೀವನದಲ್ಲಿ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಹಾಗೇ ಮಾತಾಡ್ತಾ ಹೇಳ್ತಾ ಇದ್ದಾರೆ, ನಮ್ಮ ಆ್ಯಂಕರಿಂಗ್ ಮಾಡ್ತಕ್ಕಂಥ ಸೋದರಿ ಟೀಚರ್ ಅವರು ಹೇಳ್ತಾ ಇದ್ದಾರೆ, ರಮೇಶ್ ಅವರು ಯಾವಾಗಲೂ ಕೂಡ ಕೈ ಈಗ ಸೂರ್ಯಾಗಿರಲು ಕೆಳಗಡೆ ಇರ್ತೈತೆ ಅಂತ ಹೇಳಿ, ಆ ರೀತಿ ಯಾವಾಗಲೂ ನಿಜವಾಗ್ಲೂ ಯಾರೂ ಕೂಡ ಕಾರ್ಯಕ್ರಮಕ್ಕೆ ಹೋಗಿ ಹೇಳಿದ್ರಂತಂದ್ರೆ ಯಾವಾಗಲೂ ಒಂದು ರೀತಿಯಿಂದ ತನ್ನ ಜನರಿಂದ ಸಹಾಯ ಮಾಡಿ ಆ ಎಲ್ಲ ಕಾರ್ಯಕ್ರಮಗಳಿಗೆ ಸಹಕಾರ ಕೊಡ್ತಕ್ಕಂಥವ್ರು ರಮೇಶ್ ಅವರು ಅನ್ನುವಂಥದ್ದನ್ನು ಅಷ್ಟೇ ಮುಖ್ಯವಾಗಿ ನಾನು ಹೇಳಲಿಕ್ಕೆ ಬರ್ತದೆ. ಯಾಕಂದರೆ ಅನೇಕರು ಇರ್ತಾರೆ, ಕೋಟಿಗಟ್ಟಲೆ ರೊಕ್ಕ ಇರ್ತೈತೆ, ಆದರೆ ಕೈ ಮುಂದೆ ಮಾಡಿದ್ರೆ ಕೈ ಒಳಗೆ ಸರ್ ಹೊರಗೆ ಬರೋಂಗಿಲ್ಲ, ಹಂಗೆ ದೂರ ಅದಾರ. ಆದರೆ ನನ್ನ ಕಡೆ ಇದ್ದಿದ್ದು 10 ರೂಪಾಯಿ ಇದ್ದ ಸದ್ಯಕ್ಕೆ ಪ್ರತಿಯೊಬ್ಬರಿಗೆ ಒಂದು 10,000 ಕೊಟ್ಟು ಖುಷಿ ಮಾಡ್ತಕ್ಕಂಥದ್ದನ್ನೋರು ರಮೇಶ್ ಅವರು ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬರ್ತದೆ. ಈ ರೀತಿಯಾದಂಥ ಇವತ್ತು ಅವರ ಹುಟ್ಟುಹಬ್ಬವನ್ನು ಒಂದು ವಿನೂತ ರೀತಿಯಲ್ಲಿ ಆಚರಣೆ ಮಾಡೋದ್ರ ಮುಖಾಂತರ ಎಲ್ಲರನ್ನು ಕರೆಸಿ ಒಟ್ಟುಗೂಡಿಸಿ ಒಂದೇ ವೇದಿಕೆಯಲ್ಲಿ ನಿಲ್ಲಿಸುವ ಮುಖಾಂತರ ಮತ್ತು ಕೇವಲ ಹುಟ್ಟುಹಬ್ಬ ಅಷ್ಟೇ ಅಲ್ಲ, ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಕೂಡ ಇಲ್ಲಿ ಆಯೋಜನೆ ಮಾಡಿದ್ದಾರೆ. ಬಹುಶಃ ನಮ್ಮ ಎಕ್ಸ್ ಮಿಲಿಟರಿ ಮನೆಯವರಿಗೂ ಕೂಡ ಮೊನ್ನೆ ಕೇಂದ್ರದ ನಮ್ಮ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಮತ್ತು ನಮ್ಮ ಆರ್ಮಿ
ಹೋಗಿ ಚೀಫ್ ಎಲ್ಲರೂ ಸೇರಿಸಿ ಆಪರೇಷನ್ ಸಿಂಧೂರ್ ಮಾಡಿದಾರ, ಅಲ್ಲಿ ಕೆಲಸ ಮಾಡಿರ್ತಕ್ಕಂಥ ಎಕ್ಸ್ ಆರ್ಮಿಗಳಿಗೂ ಕೂಡ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಮಾಡುವುದರ ಜೊತೆಗೆ ತಮ್ಮ ಹುಟ್ಟುಹಬ್ಬವನ್ನು ವಿಶೇಷ ರೀತಿಯಲ್ಲಿ ಆಚರಣೆ ಮಾಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ರಮೇಶ್ ಅವರ ಈ ಎಲ್ಲ ಕಾರ್ಯಗಳು ಕೂಡ ನಿರಂತರವಾಗಿ ಸಾಗ್ತಾ ಇರಲಿ. ಸಮಾಜಕ್ಕೆ ಅವರದೇ ದೊಡ್ಡ ಕೊಡುಗೆಯನ್ನು ಕೊಡ್ತಕ್ಕಂಥದ್ದನ್ನು ಬಹಳ ಮುಖ್ಯವಾಗಿ ಅವರು ಪ್ರಮುಖವಾಗಿ ತೆಗೆದುಕೊಂಡು ಬಂದು ಮಾಡುವಂಥ ಕೆಲಸವನ್ನು ಅವ್ರು ಮಾಡ್ತಿದ್ದಾರೆ. ಅವ್ರ ನೇತೃತ್ವದಲ್ಲಿ ಇನ್ನೂ ಹಲವಾರು ಕಾರ್ಯಕ್ರಮಗಳು ಈ ರೀತಿ ಜರುಗಲಿ. ಭಗವಂತ ಅವರಿಗೆ ಸಂಪೂರ್ಣವಾಗಿರ್ತಕ್ಕಂಥ ಆರೋಗ್ಯ ಆಯುಷ್ಯ ಸಂಪತ್ತನ್ನು ಕರುಣಿಸಲಿ. ಆ ಸಂಪತ್ತಿನಲ್ಲಿ ಹೆಂಗೆ ಹೆಚ್ಚಾಗುತ್ತಾರೆ ಇನ್ನೊಂದು ಸಂಸ್ಥೆ ಕೊಟ್ಕೊಂಡು ಹೋದಂದ್ರೆ ನೀವು ಖುಷಿರ್ತೀರಿ, ಅವರು ಖುಷಿರ್ತೀರಿ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಹೆಣ್ಮಕ್ಳು ಮುಗಿಸ್ತೀನಿ. ನಮಸ್ಕಾರ, ಜೈ ಹಿಂದ್. ಪ್ರೋತ್ಸಾಹಿಸುವ ಹಿರಿಯ ಕುಲದ ನಮ್ಮೆಲ್ಲರ ಅಣ್ಣ ಮಾನ್ಯ ಶ್ರೀ ಮಹೇಶ್ ವೆಂಕಟೇಶ್ ಅವರು, ಶಾಸಕರು, ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಈಗ ಧರ್ಮ ಗುರುಗಳ ಸಮ್ಮುಖದಲ್ಲಿ ವೃದ್ಧಾಶ್ರಮದ ಪೀಠವನ್ನು ಎಲ್ಲ ಗುರುಗಳಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಅವರ ಸವಿನತಿಗಾಗಿ ಸಾಗರ ಅಲೆಯಾಗು ಸಾವಿರದ ಕಲೆಯಾಗು ನೆಲೆಯಾಗು ಹೊಂದವರಿಗೆ ವರವಾಗುತ್ತಿದ್ದವರಿಗೆ ಹೂವಾಗು ಹಣ್ಣಾಗು ಹಿರಿಯ ವಯಸ್ಸಿನ ಒಂದು ಜನಾಂಗ ಜನರ ಒಂದು ಆಶೀರ್ವಾದ ನಮಗೆಲ್ಲರಿಗೂ ಕಾರ್ಯಕ್ರಮ ಈ ಒಂದು ವೇದಿಕೆಯಲ್ಲಿ ನಡೀತಾ ಇದೆ. ಚಪ್ಪಾಳೆ ಮೂಲಕ ನಾವೆಲ್ಲ ಗೆಳೆಯರ ಬಳಗ ಹಮ್ಮಿಕೊಂಡಂತ ವಿಶಿಷ್ಟವಾದಂಥ ವಿನೂತನವಾದಂಥ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಎಲ್ಲ ಓಕೆ. ತದನಂತರದಲ್ಲಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಧಾರವಾಡ ವಚನದ ಮೂಲಕ ನಾನು ಈ ಆಶೀರ್ವಚನವನ್ನು ಶುರು ಮಾಡುತ್ತೇನೆ. ಬಸವಣ್ಣ ಒಂದು ಮಾತನ್ನು ಹೇಳ್ತಾರೆ, ಕಾಗೆಯೊಂದು ಅಗುಳನ್ನ ಕಂಡರೆ ಕೂಗಿ ಕರೆಯಲಿಗೆ ತನ್ನ ಬಳಗವನ್ನ ಅಂತ ಹೇಳಿ. ತದನಂತರ ನಾವು ಹೇಳ್ತಾರೆ, ಕೋಳಿಯೊಂದು ತುಪ್ಪವನ್ನ ಕಂಡರೆ ಕೂಗಿ ಕರೆಯಲಿಗೆ ತನ್ನ ಕುಲವನ್ನ ಅಂತ ಹೇಳಿ. ಇದರ ಮೂಲಕ ರಮೇಶ್ ಅವರು ಮಾಡಿದಂತಹ ಕಾರ್ಯ ಮೊದಲನೇ ಭಾಗಕ್ಕೆ ತುಂಬಾ ಸೀಮಿತ ಆಗಿದೆ ಅಂತ ಹೇಳ್ತಾರೆ. ಅವರು ಎಲ್ಲ ಧರ್ಮಗಳಿಗೂ ಎಲ್ಲ ರೀತಿಯ ಸಮಾಜ ಸೇವೆಯನ್ನು ಮಾಡುತ್ತಾ ಎಲ್ಲರೂ ನನ್ನ ಬಳಗ, ಇವರು ಅವರು ಇವರು ಅಂತಲ್ಲ, ನನ್ನ ಬಳಗ ಅಂತ ಹೇಳಿ ಆ ಒಂದು ಕಾಗೆ ನನ್ನ ಅಗುಳನ್ನ ಕಂಡ್ರೆ, ಕಾಗೆ ಅಗುಳ ಅಂತ ಹೇಳಿದ್ರೆ ರಮೇಶ್ ಅವರಿಗೆ ಭಗವಂತ ಹಲವಾರು ಆಶೀರ್ವಾದಗಳನ್ನು ನೀಡಿದ್ದಾರೆ. ಅದನ್ನ ಎಲ್ಲ ಇದು ನನ್ನ ಬಳಗ ಅಂತ ಹೇಳಿ ಸಮಾಜಮುಖ ಸಮಾಜ ಸೇವೆಯ ಮೂಲಕ ಅದನ್ನು ಅವರು ಹಂಚುತ್ತಿದ್ದಾರೆ. ನಮಗೆ ಜನ್ಮದ ದಿನದ ಶುಭಾಶಯವನ್ನು ಕೋರ್ತೇನೆ. ಕೋಳಿಯೆಂದು ಕುಟುಕನ ಕಂಡರೆ ತನ್ನ ಕುಲವನ್ನ ಕರೆಯದೆ, ಅಂದ್ರೆ ನೀವು ನೋಡಿರ್ತೀರಿ ಚಿಕ್ಕ ಮರಿಗಳು ಆಟಾಡ್ತಿರುವಾಗ ಆ ಋತು ಏನಾದರೂ ಬಂದ್ರೆ ಅದೇ ಒಂದು ಭಾಷೆಯಲ್ಲಿ ಕರೆಯುತ್ತೆ. ಎಲ್ಲ ಮರಿಗಳು ಓಡಿ ಒಳಗಡೆ ಹೋಗ್ತೇವೆ. ಅಂದ್ರೆ ಈ ಒಂದು ಸರ್ವಧರ್ಮ ಸಮ್ಮೇಳನ ನಾವೆಲ್ಲರೂ ಕುಲ ಅಂತ ಏನು ಪಡೆದಾದ್ರೂ ಅವಶ್ಯಕತೆ ಇಲ್ಲ. ನನ್ನ ಉದಾಹರಣೆ ನನಗೆ ಹೇಳ್ತೇನೆ. 35 ವರ್ಷಗಳ ಹಿಂದೆ ನಾವು ನಮ್ಮ SSLC ಮುಗಿಸಿದಾಗ ನನಗೆ 2 ಕ್ಲಾಸ್ಮೇಟ್ಸ್ ಇದ್ದರು. ಒಬ್ಬನ ಹೆಸರು ಅಬ್ದುಲ್ ರೆಹಮಾನ್ ಖಾನ್, ನನ್ನ ಹೆಸರು ಆಲ್ವೆನ್. ನಾವು ಯಾವಾಗಲೂ ಪ್ರದೇಶ ಒಟ್ಟಿಗೆ ಬೆಳೆದಿದ್ವಿ. ಎಲ್ಲವೂ ನಾವು ಇಲ್ಲಿ ಕಡಿಮೆ ಬಹಳ ದೋಸ್ತಿಗಳಾಗಿದ್ವಿ. ಇವತ್ತಿನವರೆಗೆ ನಾವು ಹುಟ್ಟಿ ಬೆಳೆದಿದ್ದೀವಿ ಆ ಶಾಲೆಯಲ್ಲಿ. ಹಾಗೆ ಸಂಬಂಧ ಇಲ್ಲಿಯವರೆಗೂ ಹಾಗೇ ಇದೆ. ನನ್ನ ಫಾದರ್ ಅಂತ ಹೇಳಿದಾಗ ಬದ್ದಿ ಫಾದರ್ ಅಂತ ಹೇಳ್ತಾರೆ, ಅಬ್ದುಲ್ ರೆಹಮಾನ್ ಖಾನ್ ಆಗಿರ್ಬೇಕು ನಮ್ಮ ಸಂಬಂಧ. ಇನ್ನೊಬ್ಬ ವೇಣುಗೋಪಾಲ, ಅವನು ಬ್ರಾಹ್ಮಣ. ಅವನ ಮನೆಗೆ ಗದಗಿಗೆ ಬಂದಿದ್ದ. ನಾನು ಅವನಿಗೆ ಭೇಟಿಯಾದಾಗ ಏನ್ ಮಾಡ್ತೀವಿ ಅವರಿಗೆ ಅಂತ ಕೇಳಿದ್ರು. ಆಗ ನಾನಂದೆ, ನಾನು ಈಗ 2023 PhD ಮುಗಿಸಿದ್ದೀನಿ ಅಂತ ಹೇಳಿದೆ. ರಾಮ ಹೌದಾ ಅವೇನ್ ಅಂತ ಹೇಳಿದ್ರು. ಅಂದ್ರೆ ಎಲ್ಲ ಧರ್ಮಗಳು ಕಲಿಸುವುದು ಏನನ್ನ, ಅದೇ ಪ್ರೀತಿಯನ್ನ, ಅದೇ ವಿಶ್ವಾಸವನ್ನ, ಅದೇ ನಂಬಿಕೆಯನ್ನ. ಈ ರಮೇಶ್ ಅವರು ಹುಟ್ಟುಹಬ್ಬವನ್ನು ಆಚರಿಸುತ್ತಾ ನನಗೆ ಗೊತ್ತಿಲ್ಲ ನೀವು ಇಷ್ಟು ಸಮಾಜ ಸೇವೆಯನ್ನು ಮಾಡಿದ್ದೀರಿ ಅಂತ ಹೇಳಿ ರಮೇಶ್ ಅವರೇ ನಿಮಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಮತ್ತು ಅವ್ರು ಹೇಳಿದ್ರೆ ಶಾಸಕರಾದಂತಹ ರಮೇಶ್ ತೆಂಗಿನಕಾಯಿ ಅವರು ಹೇಳಿದಂಗೆ ನನ್ನ ತಮ್ಮ ಕರ್ನಾಟಕ
ಅವನೇನೋ ಅರುಣಾಚಲ ಪ್ರದೇಶ ಬಾರ್ಡ್ರಿಗೆ ಟ್ರಾನ್ಸ್ಫರ್ ಆಗಿ ಹೋದ. ನಮ್ಮನ್ನು ನೋಡಿ, ನೀವು ಯೂನಿಫಾರ್ಮ್ ಮತ್ತು ನಿಮ್ಮನ್ನು ನೋಡಿ ನನಗೆ ಹೆಮ್ಮೆ ಅನಿಸ್ತು. ನಿಮಗೂ ಸಹ ನನ್ನ ಅಭಿನಂದನೆಗಳು. ಅವರು ಹೇಳಿದ್ರು, ಪ್ರಾಥಮಿಕವಾಗಿ ಕೃಷಿಕ, ಸೈನಿಕ, ಶಿಕ್ಷಕ, ಈ ಮೂರು ನಮ್ಮ ಒಂದು ಸಮಾಜದ ಅವಿಭಾಜ್ಯ ಅಂಗ. ಅವು ಮೂರು ತರ ದೊಡ್ಡದಾದ ಕಂಬಗಳು. ನಾವೆಲ್ಲರನ್ನ ಗೌರವಿಸೋಣ, ಒಂದಾಗಿ ಮಾಡೋಣ. ಅದೇ ಒಂದು ಸಾಕ್ಷಿಯಾಗಿ ನಾವೆಲ್ಲರೂ ಒಂದೇ ದೇಶವಾಗಿ, ಒಂದೇ ಸಮಾಜವಾಗಿ ಮಾಡೋಣ ಎಂದು ಹೇಳುತ್ತಾ ನನ್ನನ್ನು ಕರೆಯಿಸಿ ಒಂದೆರಡು ಮಾತು. ಅಭಿಮಾನಿ ಬಳಗದವರಲ್ಲಿ ಒಂದನೇ ಅಭಿನಂದನೆಯನ್ನು ಸಲ್ಲಿಸ್ತಾ, ಈ ಶುಭ ಸಂದರ್ಭದಲ್ಲಿ ಸಮಾಜಕ್ಕಾಗಿ ತ್ಯಾಗವನ್ನು ಮಾಡಿದಂಥ ವ್ಯಕ್ತಿಗಳನ್ನು ನೆನೆಯೋದು, ಅವರನ್ನು ಗುಣಗಾನಗಳನ್ನು ಮಾಡುವುದು ಸಮಾಜದವರ ಎಲ್ಲರ ಆದ್ಯ ಕರ್ತವ್ಯ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮನುಷ್ಯ ಆಗಿ ಬಂದ ನಂತರ ತ್ಯಾಗ ಇಲ್ಲದ ಸಾವು, ಸಾವಿಗೆ ಅವಮಾನ. ತ್ಯಾಗ ಇಲ್ಲದ ಸಾವು, ಸಾವಿಗೆ ಅವಮಾನ. ಆದರ್ಶವಿಲ್ಲದ ಬದುಕು, ಬದುಕಿಗೆ ಅವಮಾನ ಅಂತ ಹೇಳ್ತಾರೆ. ಆ ತ್ಯಾಗವನ್ನು, ಆ ಆದರ್ಶವನ್ನು ನಾವು ಈಗಿನ ಸಮಾಜದಲ್ಲಿ ನೋಡುವುದಾದರೆ ಡಾಕ್ಟರ್ ರಮೇಶ್ ಅಂತವ್ರನ್ನ ನೋಡಬೇಕು ಅನ್ನುವಂಥ ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಬಯಸ್ತಾರೆ. ಒಂದು ಸಲ ಒಬ್ಬ ಮಹಾನ್ ವ್ಯಕ್ತಿ ಋಷಿಗಳ ಹತ್ರ ಹೋಗಿ ಒಂದು ಅದ್ಭುತವಾದ ಮಾತನ್ನು ಕೇಳ್ತಾನ, ಪ್ರಶ್ನೆ ಕೇಳ್ತಾನ. ಗುರುಗಳೇ, ಮೂರು ಲೋಕದ ಜನರಿಂದ ನಮಸ್ಕರಿಸಿಕೊಳ್ಳಲು, ಸನ್ಮಾನಿಸಿಕೊಳ್ಳಲು, ಗೌರವಿಸಿಕೊಳ್ಳಲು ಯಾರು ಅರ್ಹರು ಅಂತೇಳಿ ಕೇಳ್ತಾರೆ. ಆ ಸಂದರ್ಭದೊಳಗೆ ಆ ಮಹಾತ್ಮರು, ಋಷಿಗಳು ಒಂದು ಸಂಸ್ಕೃತ ಶ್ಲೋಕವನ್ನು ಓದಿ 4 ಮಾತನ್ನು ಆ ಶಿಷ್ಯನ ಎದುರುಗಡೆ ಹೇಳ್ತಾರೆ. ಆ 4 ಮಾತು ಯಾವುವು ಅಂತ ಕೇಳಿದರೆ, ಯಾವ ಮನುಷ್ಯನ ಹತ್ರ ಆ 4 ಮಾತುಗಳು ಇರ್ತಾವೋ ಅವನಿಗೆ 3 ಲೋಕದ ಜನರಿಂದ ನಮಸ್ಕರಿಸಿಕೊಳ್ಳಲು ಅರ್ಹನಾಗಿರುತ್ತಾನೆ. ಅಂದ್ರೆ ದೇವದಾನ ಮಾನವರ ಹತ್ರ ನಮಸ್ಕಾರ ಮಾಡಿಸಿಕೊಳ್ಳಲು, ಸನ್ಮಾನ ಮಾಡಿಸಿಕೊಳ್ಳಲು ಅರ್ಹನಾಗುತ್ತಾನ. ಅವು ಯಾವ 4 ಮಾತುಗಳು ಅಂತ ಕೇಳಿದ್ರೆ, ದಾನಾಯ ಲಕ್ಷ್ಮಿ, ಶುಕ್ರದಾಯ ವಿದ್ಯಾ, ಚಿಂತಾಪರ ಬ್ರಹ್ಮ ವನಿಷ್ಠಯಾಯ, ಪರೋಪಕಾರಾಯ ಯಚಾಂಶ ಯಶ, ವಂದೇಹ ತ್ರಿಲೋಕಿ ತಿಲಕಶ್ಚೈವ. ದಾನಾಯ ಲಕ್ಷ್ಮಿ, ಯಾವನಲ್ಲಿ ಸಂಪತ್ತಿದೆಯೋ ಆ ಸಂಪತ್ತನ್ನ ಸಮಾಜಕ್ಕಾಗಿ ಹಂಚುವಂಥ ವ್ಯಕ್ತಿ ಒಂದು. ಎರಡನೇದಾಗಿ, ವಿದ್ಯೆ ಇದ್ದಂಥ ಮನುಷ್ಯ ಸಮಾಜದ ಏಳಿಗೆಗಾಗಿ ಆ ವಿದ್ಯೆ ಎನ್ನುವಂಥದ್ದನ್ನು ಸದ್ಬಳಕೆಗಾಗಿ ಖರ್ಚು ಮಾಡುವವನು. ಇನ್ನು ಮೂರನೆಯದಾಗಿ, ಹುಟ್ಟಿಸಿದ ಒಡೆಯನನ್ನ ಗುರ್ತ ಹಿಡಿಯುವುದಕ್ಕಾಗಿ ಚಿಂತನ ಮಾಡುವಂಥ ಮನುಷ್ಯ. 4ನೇ ಮನುಷ್ಯ ಯಾರು? ತನ್ನ ಬಾಯಿಂದ ಜನರಿಗೆ ಉತ್ತಮವಾದ ಮಾತನ್ನು ಸಮರ್ಪಣೆ ಮಾಡುವಂಥ ಈ 4 ಜನ, ಈ 4 ಮಾತು ಯಾವ ವ್ಯಕ್ತಿಗಳ ಕಡೆಗೆ ಇರ್ತದೋ ಆ ಮನುಷ್ಯ ದೇವದಾನ ಮಾನವರಲ್ಲಿ ನಮಸ್ಕರಿಸಿಕೊಳ್ಳಲು ಅರ್ಹನಾಗುತ್ತಾನೆ ಅಂತ. ಆ ದೃಷ್ಟಿಯಿಂದ ಇವತ್ತು ಡಾಕ್ಟರ್ ರಮೇಶ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಪ್ರತಿಯೊಬ್ಬ ಮನುಷ್ಯನಿಗೆ ಈ ಜನ್ಮದೊಳಗೆ ಬಂದ ನಂತರ ನಾವು ಇದನ್ನು ಸಾರ್ಥಕಪಡಿಸಿಕೊಳ್ಳಬೇಕಾಗಿದೆ. ಒಂದು ಸಲ ಈ ಮಾನವ ಜನ್ಮ ನಮಗೆ ಸಿಕ್ಕೈತಿ, ಇದು ಸದುಪಯೋಗ ಪಡ್ಕೋಬೇಕು. ಬಳ್ಳ ಸಿಗುವುದು ಅಲ್ಲಿದೆ. ವಿಷಯ ಬड़ा है, ಸಮಯ छोटा है. ನಮ್ಮ ಬಾಬಾನವರು ಎಲ್ಲೋ ಹೋಗ್ಬೇಕಂತ ತಿಳ್ಕೊಂಡು ಎದ್ದ ನಿಂತ ಬಿಟ್ಟಿದ್ದಾರೆ. ಅವರು ಸನ್ಮಾನ ಮಾಡ್ತಾರೆ, ಇನ್ನೊಂದು ಕಾರ್ಯಕ್ರಮ ಇದೆ ಅಂತ ತಿಳ್ಕೊಂಡು. ಮತ್ತು ನಮ್ಮ ಕಾದರ್ ಸಾಬ್ ಅವರು
ಈಗಾಗಲೇ ರಮೇಶ್ ಮಾದೇವಪ್ಪನವರು ಇರ್ತಕ್ಕಂಥವರಾಗಿದ್ದಾರೆ. ಈಗಾಗಲೇ ನಾವು ನೋಡಿದ್ವಿ, ಪಾಪ ಅಂಗವಿಕಲರಿಗೆ ಒಂದು ದಾನವನ್ನು ಮಾಡಿದಾಗಲಿ ಮತ್ತು ಹಿರಿಯರಿಗೆ ಕಿಟ್ಟನ್ನು ಕೊಟ್ಟದಾಗಲಿ, ಇಲ್ಲಿ ವೇದಿಕೆ ಮೇಲೆ ಸಾಂಕೇತಿಕ ಮತ್ತು ಅಲ್ಲೇ ರಕ್ತದಾನ ಶಿಬಿರು, ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಅವರ ಗೆಳೆಯರ ಬಳಗ ಸಾಯಂಕಾಲ 5 ಗಂಟೆಯವರೆಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥವರಾಗಿದ್ದಾರೆ ಅಂತ ಡಾಕ್ಟರ್ ರಮೇಶ್ ಮಾದೇವಪ್ಪನವರಿಗೆ ಭಗವಂತ ಅವರಿಗೆ ಆಯುಷ್ಯ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡುವುದರ ಜೊತೆಗೆ ಇನ್ನಷ್ಟು ಸಾಮಾಜಿಕವಾಗಿ ಮತ್ತು ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ, ರಾಜಕೀಯವಾಗಿ ಸೇವೆ ಮಾಡಿ ಅಂತ ಶಕ್ತಿ ಇಲ್ಲಿ ಬಂದಿರತಕ್ಕಂಥ ನಾವು ತ್ರಿಮೂರ್ತಿಗಳು ಕೊಡುವುದರ ಜೊತೆಗೆ ತಮ್ಮೆಲ್ಲರ ಅಭಿಮಾನದ ಬಳಗ ಅವರಿಗೆ ಸದಾಕಾಲ ಸಹಾಯ ಸಹಕಾರ ನೀಡುವುದರ ಜೊತೆಗೆ ಅವರ ಈ ಒಂದು ಕೆಲಸವನ್ನು ಮಾಡತಕ್ಕಂಥವರಾಗಿದ್ದಾರೆ. ಅದಕ್ಕೆ ಎಂಥ ಮಾನವ ಜನ್ಮ ಹಾಳು ಮಾಡಿಕೊಂಡಿರೋ ಹುಟ್ಟಪ್ಪಗಳಿಲ್ಲ ಅಂತ ತಿಳ್ಕೊಂಡು ಹೇಳುವುದಕ್ಕಿಂತ ಸಮಾಜ ನನಗೆ ಏನು ಕೊಟ್ಟಿದೆ ಅನ್ನೋದಕ್ಕಿಂತ ಸಮಾಜಕ್ಕಾಗಿ ನಾನು ಏನು ಮಾಡಬೇಕು ಅನ್ನತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ರಮೇಶ್ ಮಾದೇವಪ್ಪನವರು ಒಂದು ಒಳ್ಳೆಯ ಕೆಲಸವನ್ನು ಮಾಡತಕ್ಕಂಥವರಾಗಿದ್ದಾರೆ. ಅವರ ಜನ್ಮದಿನೋತ್ಸವದ ಹುಟ್ಟುಹಬ್ಬದ ನಿಮ್ಮೆಲ್ಲರ ಪರವಾಗಿ, ನಮ್ಮ ಪರವಾಗಿ ಶುಭಾಶಯಗಳನ್ನು ಕೋರಿ ನಮ್ಮ ಮಾತಿಗೆ ವಿವರ ಕೊಡ್ತಕ್ಕಂಥ ಶ್ರೀಯುತ ರಮೇಶ್ ಮಾದೇವಪ್ಪನವರ ರಮೇಶೋತ್ಸವದ ಕಾರ್ಯಕ್ರಮದಲ್ಲಿ ಪೂಜ್ಯ ಶ್ರೀ ಬಸವಲಿಂಗ ಮಹಾಸ್ವಾಮಿಗಳು ರುದ್ರಾಕ್ಷಿ ಮಠ ಹುಬ್ಬಳ್ಳಿ ಪೂಜ್ಯರು ರಮೇಶ್ ಅವರಿಗೆ ಶುಭ ಹಾರೈಸಿ ದಯವಿಟ್ಟು ಇಮ್ರಾನ್ ಎಲಿಗಲ್ಸ್ ಅವರು ವೇದಿಕೆ ಮೇಲೆ ಬರಬೇಕಂತ ಹೇಳ್ಕೊಳ್ತಾ ಇದ್ದೇನೆ. ಹಾಗೆ ಇದೀಗ ತಾನೇ ಆಗಮಿಸಿದಂಥ ಶ್ರೀ ಶಿವ ಮೆಣಸಿನಕಾಯಿ ಸದಸ್ಯರು ಹುಬ್ಬಳ್ಳಿ ಹಲವು ನಗರಪಾಲಕರಿಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಶ್ರೀ ತಿಪ್ಪಣ್ಣ ಮಧುಗಿರಿ ಹುಬ್ಬಳ್ಳಿ ಧಾರವಾಡ ಜಿಲ್ಲಾಧ್ಯಕ್ಷರು ಭಾರತೀಯ ಜನತಾ ಪಕ್ಷ ಅವರಿಗೂ ಪ್ರೀತಿಯ ಸ್ವಾಗತ ಮತ್ತು ಸುಸ್ವಾಗತ. ಕೂಡಬಡಿಸಿದಂತಹ ಪೂಜ್ಯ ಶ್ರೀಗಳಿಗೆ ಗುರುಗೌರವ ಸಮರ್ಪಣೆ ನಡೀತಾ ಇದೆ. ಜೋರಾಗಿ ಚಪ್ಪಾಳೆ ತಟ್ಟಿ ಅಭಿವೃದ್ಧವಾಗಿರ್ತಾವು. ಹಾಗೆ ಜೂನಿಯರ್ ಶಂಕರನ ಹಾಗೆ ಜೂನಿಯರ್ ಪುನೀತ್ ಶ್ರೀಗಳು ಈ ಒಂದು ಕಾರ್ಯಕ್ರಮದಲ್ಲಿ
ಸರಿ, ಈಗ ನಮ್ಮ ಕನ್ನಡ ಚಲನಚಿತ್ರಗಳು ಹಾಸ್ಯ ನಟ ತೆರಿಸ್ ಕೃಷ್ಣ ಅವರು ಬಂದರೆ ಯಾವ ರೀತಿಯಾಗಿ ಮಾತಾಡ್ತಾರೆ ಈ ವೇದಿಕೆ ಮೇಲೆ ಅನ್ನೋದನ್ನ ನೋಡೋಣ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ನಿಮ್ಮ ಚಪ್ಪಾಳೆ ಜೋರಾಗಿ ಬಂದರೆ ಮಾತ್ರ ಮತ್ತೊಮ್ಮೆ ಜೋರಾಗಿ ಬರ್ತದೆ. ಯಾಕಂದ್ರೆ ಇವತ್ತು ಒಂದು ಸಂಭ್ರಮ. ಒಂದು ಕಡೆ RCB ಗೆದ್ದಿದೆ. ನಾನು ನೆನ್ನೆಯಿಂದ ಒಂದು ನನ್ನ ತಲೆ ಒಂದು ವಿಷಯ ಏನಪ್ಪ ಅಂದ್ರೆ, ಸರ್ ರವಿ ಸರ್ ನೆನ್ನೆ ನನ್ನ ತಲೆಯಲ್ಲಿ ಒಂದು ವಿಷಯ ಏನಪ್ಪ ಅಂದ್ರೆ, ಎಂಥ ಪುಣ್ಯವಾದ ದಿನದಲ್ಲಿ ನಮ್ಮ ಡಾಕ್ಟರ್ ರಮೇಶ್ ಮಾದೇವ್ ಅವರು ಹುಟ್ಟಿದ್ದಾರೆ ಜನ್ಮದಿನ. RCB ಗೆದ್ದಿದೆ, ಜೊತೆಗೆ ಎರಡು ಮನಸ್ಸನ್ನು ಕೂಡ ನಮ್ಮ ಡಾಕ್ಟರ್ ರಮೇಶ್ ಮಾದೇವ್ ಅವ್ರನ್ನ ಸರ್ ಕೂಡ ಗೆದ್ದಿದ್ದಾರೆ. ಹಾಗಾಗಿ ವಿಶ್ ಹ್ಯಾಪಿ ಬರ್ತಾರೆ ಸರ್. ಎಲ್ಲಿದೆ ಸರ್?
ನಿಮಗೆಲ್ಲರ ಪಾದವನ್ನು ನಮಸ್ಕರಿಸುತ್ತಾ ಇನ್ನೂ ಬಹಳಷ್ಟು ಕಾರ್ಯಕ್ರಮಗಳನ್ನು ದಯವಿಟ್ಟು ತಾವು ಗೊತ್ತೋಗಬೇಕು. ಮತ್ತೆ ಯಾರು ಊಟ ಮಾಡಿಲ್ಲ ಯಾಕಂದ್ರೆ ಊಟ ಮಾಡಿದ್ರೆ ನೀವು ಅಸಹ್ಯ ಮಾಡ್ತಾರೆ. ಬಹಳಷ್ಟು ಕಾರ್ಯಕ್ರಮಗಳು ಈಗ ಇನ್ನೂ ಬೇರೆ ಬೇರೆ ಜಾನಪದ ಮುಳುಗಡೆ ಆಗಿಸ್ತಾರೆ. ಯಾಕಂದ್ರೆ ನಮ್ಮ ಹಿರಿಯರು ಏಕ ಬರಲಿ ಡ್ಯಾನ್ಸ್ ಅನ್ನೋದಕ್ಕೆ ಜಾನಪದ ಹಾಡು ಸಂಗೀತ ಮಾಡೋದು ಇನ್ನೂ ಹತ್ತಾರು ಕಾರ್ಯಕ್ರಮಗಳಿವೆ. ವಿಶೇಷವಾಗಿ ನಮ್ಮ ಜೂನಿಯರ್ ಪುನೀತ್ ರಾಜ್ಕುಮಾರ್ ಅವರಿಗೆ ನಮ್ಮ ಕಮಿಟಿಯವರು ಓಕೆ ಆಮೇಲೆ ಇನ್ನೊಂದು ನಮ್ಮ ಭರತವರು 1 ಲಕ್ಷ ರೂಪಾಯಿ ಪುನೀತರಿಗೆ ಅಲ್ಲಿ ಎಲ್ಲರಿಗೂ ಮೂರ್ತಿ ಕುಂದಿಸಿದ್ದಾರೆ. ನಾವು 1 ಲಕ್ಷ ರೂಪಾಯಿ ಕೊಟ್ಟರೆ ಅವರಿಗೆ ಜೂನಿಯರ್ ಪುನೀತ ಸನ್ಮಾನ ನಿಮ್ಮೆಲ್ಲರ ಪರವಾಗಿ. ಹಾಗೆ ಅನುಷಾ ಬಾಸು ಸಂಗೀತಾ ಪೂಜಾ ಗೌರ್ಮೆಂಟ್ ಹೈಸ್ಕೂಲ್ ವಿಶ್ವೇಶ್ವರ ನಗರ, ಭಾಗ್ಯಲಕ್ಷ್ಮಿ ಕುಲಕರ್ಣಿ ಮತ್ತೆ ನಮ್ಮೆಲ್ಲರ ನೆಚ್ಚಿನ ಜೂನಿಯರ್ ನಮಸ್ಕಾರ. ವಿಶೇಷವಾಗಿ ಇವತ್ತು ನನ್ನ ಹುಟ್ಟುಹಬ್ಬ, ಅದರ ಸಹಿತ ನಮ್ಮ DLRMನ ಫೌಂಡೇಶನ್ ಉದ್ಘಾಟನೆ. ಇದರಲ್ಲಿ ವಿಶೇಷತೆ ಅಂದರೆ 3 ಧರ್ಮದ ಧರ್ಮಗುರುಗಳು, ಹಿಂದೂ, ಮುಸ್ಲಿಂ, ಕ್ರೈಸ್ತನ ಧರ್ಮಗುರುಗಳನ್ನು ಮತ್ತು ಹಲವಾರು ರಾಜಕಾರಣಿಗಳನ್ನು ಮತ್ತು ಹಲವಾರು ಎಲ್ಲ ಕ್ಷೇತ್ರಗಳಲ್ಲಿ ಮುಂಚೂಣಿರುವಂಥ ಎಲ್ಲ ಗಣ್ಯಮಾನ್ಯರು ಆಗಮಿಸಿದ್ದರು. ವಿಶೇಷವಾಗಿ ಇವತ್ತಿನ ದಿನ ಸಾವಿರಾರು ಜನರು ಆಗಮಿಸಿ ಉಚಿತವಾಗಿ ತಪಾಸಣಾ ಶಿಬಿರ ಮತ್ತು ಕಣ್ಣು ಚಿಕಿತ್ಸೆ ಶಿಬಿರ, ಅದೇ ರೀತಿ ನೂರಾರು ಜನರು ರಕ್ತದಾನ ಮಾಡಿದರು. ಇಲ್ಲಿ ಪೌರ ಕಾರ್ಮಿಕರಿಗಿರ್ಬೋದು, ವಿಕಲಚೇತನರಿಗಿರ್ಬೋದು ಮತ್ತು ಮಾಜಿ ಸೈನಿಕರಿಗೆ, ಅದೇ ರೀತಿ ಪ್ರತಿಭಾ ಪುರಸ್ಕಾರ,
ಹೀಗೆ ಹಲವಾರು 17 ಕಾರ್ಯಕ್ರಮ ಹಮ್ಮಿಕೊಂಡು ವಿಶೇಷ. ಅದರಲ್ಲಿ ನಮ್ಮ ಪತ್ರಿಕಾ ಮಾಧ್ಯಮದವರು ಸಹ ಅವರ ಒಂದು ಬೆಂಬಲದಿಂದ ಎಲ್ಲರೂ ಗೊತ್ತಾಗಿ ನಮಗೆ ಭಾಳಷ್ಟು ಸಪೋರ್ಟ್ ಮಾಡಿದರು. ಮತ್ತು ವಿಶೇಷವಾಗಿ ಇದರ ಸದುಪಯೋಗ ಎಲ್ಲರೂ ತೆಗೆದುಕೊಳ್ಳಿ ಅಂತೇಳಿ ಈ ರೀತಿಯ ವಿಶಿಷ್ಟವಾದ ಕಾರ್ಯಕ್ರಮ ಮಾಡಿದ್ದು ವಿಶೇಷ. ಮೊಟ್ಟ ಮೊದಲನೇ ಬಾರಿಗೆ ಒಂದೇ ಕಾರ್ಯಕ್ರಮದಡಿ 17 ಸಾಮಾಜಿಕ ಕಾರ್ಯಕ್ರಮವನ್ನು ಮಾಡಿದ್ದು ಮತ್ತು 400 ಜನಕ್ಕೆ ಸನ್ಮಾನ ಮಾಡಿದ್ದು ವಿಶೇಷ ಅಂತ ಹೇಳ್ತಾ ಇದ್ದೀನಿ. ಈ ಮೂಲಕ ಎಲ್ಲರೂ ಹೇಳೋದೇನೆಂದರೆ, ನಾವು ಎಷ್ಟು ಇರ್ತೀವೋ ಅಷ್ಟು ಸಮಾಜಮುಖಿಯಾಗಿ ಕೆಲಸ ಮಾಡೋಣ. ನಾವು ಸಮಾಜಮುಖಿ ಕೆಲಸ ಮಾಡ್ತಾ ಹೋದರೆ ಅದರಲ್ಲಿ ತೆಗೆದುಕೊಳ್ಳುವಂಥ ಖುಷಿನೇ ಬೇರೆ. ಅದಕ್ಕೆ ನಮ್ಮ ತಂದೆ ತಾಯಿಯ ಪ್ರೇರಣೆ ಇರ್ಬೋದು, ನಮ್ಮ ಮನೆಯಾಗಿನವ್ರ ಪ್ರೇರಣೆ ಇರ್ಬೋದು, ಮತ್ತು ಎಲ್ಲ ಸ್ನೇಹಿತರ ಬಳಗರ ಪ್ರೇರಣೆಯಿಂದ ಇವತ್ತು ಇಷ್ಟೊಂದು ಅದ್ಧೂರಿಯಾಗಿ ಸಾವಿರಾರು ಜನರು ಆಗಮಿಸಿ ಈ ಒಂದು ಫೌಂಡೇಶನ್ ಉದ್ಘಾಟನೆ ಮತ್ತು ನನ್ನ ಹುಟ್ಟುಹಬ್ಬವನ್ನು ಮಾಡಿದರು. ಅದಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ನನ್ನ ತುಂಬ ಹೃದಯದ ವಂದನೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೃದಯದ ವಂದನೆಗಳು.